ಸದ್ಯಕ್ಕೆ ನೀವು ಇದರೊಂದು ಹೊಸ ಫೋನ್ ಕೊಂಡುಕೊಳ್ಳೋ ಪ್ಲ್ಯಾನ್ ಇದ್ದೀರಪ್ಪ ಅಂತಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಆಯಿತಾ. ಬಿಕಾಸ್ ಈ ತಿಂಗಳು ಹತ್ತತ್ರ 12ರಿಂದ 13 ಹೊಸ ಸ್ಮಾರ್ಟ್ಫೋನ್ಸ್ಗಳು ಲಾಂಚ್ ಆಗ್ತಿವೆ. ಮತ್ತು ಹೊಸ ಫೋನ್ಸ್ಗಳು ಲಾಂಚ್ ಆಗ್ತಿದೆ ಅಂತ ನಾನು ಡೀಪ್ಲಿ ನಿಮಗೆ ವೆಯ್ಟ್ ಮಾಡಿ ಅಂತ ಕೂಡ ಹೇಳಲ್ಲ. ಬಿಕಾಸ್ ಎಲ್ಲ ಸ್ಮಾರ್ಟ್ಫೋನ್ಸ್ಗಳ ಬೆಲೆ ತುಂಬ ಹೈಕ್ ಆಗ್ತಿದೆ. ಇದ್ದಿರೋ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗ್ತಿದೆ. ಹೊಸದು ಬರ್ತಿರೋದಂತೂ ಕೂಡ ಒಳ್ಳೆ ಬೆಲೆ ಜಾಸ್ತಿನೇ ಮಾಡ್ತಿದ್ದಾರೆ. ಬಟ್ ಆ ಲೆಕ್ಕಕ್ಕೆ ಸ್ಪೆಕ್ಸ್ ಕೂಡ ಸಿಗ್ತಿದೆ. ಸೊ ನಿಮ್ಗೆ ಸದ್ಯಕ್ಕೆ ಯಾವುದೊಂದು ಒಳ್ಳೆ ಡೀಲ್ಸ್ಗಳು ಆಫರ್ಸ್ ಎಲ್ಲ ನೋಡೋಕೆ ಸಿಗ್ತಿದೆಪ್ಪ ಅಂದರೆ ನೀವು ಕಣ್ಣು ಮುಚ್ಕೊಂಡು ಹಳೆ ಸ್ಮಾರ್ಟ್ಫೋನ್ಸ್ಗಳನ್ನೇ ಪರ್ಚೇಸ್ ಮಾಡಿ. ಬಟ್ ಒಂದು ಸರ್ತಿ ಈ ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ಐ ಫೀಚರ್ಸ್ಗಳು ಬ್ಯಾಟ್ರಿ ಅಂತೂ ಎಲ್ಲ 9,000 10,000ಕ್ಕೆ ಅಪ್ಗ್ರೇಡ್ಸ್ಗಳಾಗ್ತಿದೆ. ಸೊ ಇಂಥ ಹೊಸ ಫೀಚರ್ಸ್ಗಳನ್ನ ನೀವು ಮಿಸ್ ಮಾಡ್ಕೋಬಾರ್ದು. ಹೊಸ ಫೋನ್ಸ್ಗಳು ಅಪ್ ಟು ಡೇಟ್ ಇರಬೇಕಪ್ಪ ಅಂತಂದರೆ ಈ ವಿಡಿಯೋ ಪೂರ್ತಿ ನೋಡಿ. ನೀವಿಲ್ಲಿ 10,000 ರೂಪಾಯಿ ಬಜೆಟ್ ಇಟ್ಕೊಂಡು ಹತ್ತಿರ 60,000-70,000 ರೂಪಾಯಿ ಕೂಡ ಲಾಂಚ್ ಆಗ್ತಿರುವಂಥ ಕೆಲವೊಂದು ಸ್ಪೆಷಲ್ ಫೋನ್ಸ್ಗಳನ್ನ ಕೂಡ ಇವತ್ತು ನೋಡಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನೀವು ಚಾನಲ್ಗೆ ಹೊಸದಾಗಿ ಬಂದಿದ್ದೀರಪ್ಪ ಅಂತಂದರೆ ನನ್ನ ಹೆಸರು ಸೋಮಶೇಖರ್ ಪಾಟೀಲ್. ಚಾನಲ್ ಹೆಸರು ಟಿಕಿ ಸೋಮ್ಸ್ ಕನ್ನಡ. ಇದೇ ರೀತಿಯಾಗಿ ಆನೆಸ್ಟ್ ಇಂಡಿಯಾ ಮತ್ತು ಪ್ರಾಮಾಣಿಕ ರಿವ್ಯೂ ಜೊತೆಗೆ ನಿಮ್ಮ ಟೆಕ್ನಾಲಜಿನ ಜಾಸ್ತಿ ಮಾಡ್ಕೋಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಡೆಫಿನೆಟ್ಲಿ ನೀವು ಸಪೋರ್ಟ್ ಮಾಡ್ಬೋದು. ಸೊ ಲಿಸ್ಟಲ್ಲಿ ಮೊದಲನೇ ಫೋನ್ ಬರ್ತಾ ಇದೆ. ಅದು ಟೆಕ್ನೋ ಕಡೆಯಿಂದ ಸ್ಪಾರ್ಕ್ 50 ಅಂತ. ನಾನೇನು ಈ ಫೋನ್ಗೆ ಎಕ್ಸಾಕ್ಟೆಡ್ ಇಲ್ಲ. ಒಂದು ಸರ್ತಿ ಸ್ಕ್ರೀನ್ ಸ್ಪೆಸಿಫಿಕೇಶನ್ ತೋರಿಸ್ತಾ ಇದ್ದೀನಿ. 6.7 ಇಂಚಿನ ಆಮ್ಲೆಡ್ ಡಿಸ್ಪ್ಲೇ ಇದೆ. Dimensity 6300 50 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ, 6.5 ಇಂಚ್ ಬ್ಯಾಟ್ರಿ. ಹತ್ತಿರ ಇದೇ 27ನೇ ಮಾರ್ಚ್ಗೆ ಲಾಂಚ್ ಆಗ್ತಿದೆ. ನನ್ನ ಪ್ರಕಾರ ಈ ಸ್ಮಾರ್ಟ್ ಫೋನ್ 12,000 13,000 ಹತ್ರ ಲಾಂಚ್ ಆಗ್ಬೋದು. ಬಟ್ ಆನ್ ಪೇಪರ್ ಸ್ಪೆಕ್ಸ್ ಚೆನ್ನಾಗಿರುತ್ತೆ. ಬಟ್ ಟೆಕ್ನೋ ಫೋನ್ಸ್ಗಳು ಆ ಲೆವೆಲು ಮಾರ್ಕೆಟಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ. ಎರಡಿಸ್ತಲ್ಲಿ ನೆಕ್ಸ್ಟ್ ಫೋನ್. ನಾನು ಈ ಫೋನ್ಗಂತೂ ಸೂಪರ್ ಡೂಪರ್ ಎಕ್ಸೈಟೆಡ್ ಇದ್ದೀನಿ. ನಾನು ಮಾತಾಡ್ತಾ ಇರೋದು OnePlus Nord 6 ಬಗ್ಗೆ. ಈ ಸ್ಮಾರ್ಟ್ ಫೋನ್ ಇದೇ ಏಪ್ರಿಲ್ 7ನೇ ತಾರೀಕಿಗೆ ಆಫೀಸಿಗೆ ಲಾಂಚ್ ಆಗ್ತಿದೆ. ಸ್ಪೆಸಿಫಿಕೇಶನ್ ವೈಸ್ 6.7 ಇಂಚಿನ ಆಮ್ಲೆಡ್ ಡಿಸ್ಪ್ಲೇ ಇದೆ. ಸ್ನ್ಯಾಪ್ಡ್ರ್ಯಾಗನ್ 8 Gen 4S ಚಿಪ್ಸೆಟ್ ಇದೆ. 50 ಮೆಗಾ ಪಿಕ್ಸೆಲ್ ಮತ್ತು 32 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಜೊತೆಗೆ 9,000 mAh ಬ್ಯಾಟರಿಯೊಂದಿಗೆ 8/122 ಬೇರೆ ಬೇರೆ ವೇರಿಯಂಟ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ. ಈ ಸ್ಮಾರ್ಟ್ ಫೋನ್ ಹತ್ರ 32ರಿಂದ 35,000 ಹತ್ರ ಲಾಂಚ್ ಆಗ್ಬೋದು. Nord 6 ಬಿಲ್ಡ್ ಕ್ವಾಲಿಟಿ ಡಿಸೈನ್ ಜೊತೆಗೆ ಒಂದು ಟ್ರೂಲಿ ಪ್ರೀಮಿಯಮ್ ಆಗಿರುವಂಥ ವ್ಯಾಲ್ಯೂ ಫಾರ್ ಮನಿ ಸ್ಮಾರ್ಟ್ ಫೋನ್ ಅನ್ಸುತ್ತೆ. Nord 5 ನನಗೆ ತುಂಬ ಇಷ್ಟ ಆಗಿತ್ತು. 6ಅಲ್ಲಿ ಸರ್ತಿ ಬ್ಯಾಟ್ರಿ ಅಪ್ಡೇಟ್ ಮಾಡಿದ್ದಾರೆ, ಚಿಪ್ಸೆಟ್ ಅಪ್ಡೇಟ್ ಮಾಡಿದ್ದಾರೆ. ಬಟ್ ಪ್ರೈಸಿಂಗಲ್ಲಿ ಸ್ವಲ್ಪ ಕಮ್ಮಿ ಬಜೆಟ್ ಬಂದರೆ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಈ ಸ್ಮಾರ್ಟ್ ಫೋನ್ಗೆ ನೀವು ವೆಯ್ಟ್ ಮಾಡಲೇಬೇಕು. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್. ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಕಡೆ ನೋಡಿರ್ಬೋದು ನೀವು. ರಿಯಲ್ಮಿ ಅವರು ತಮ್ಮ 16 ಫೋನನ್ನು ತೊಗೊಂಡು ಬರ್ತಿದ್ದಾರೆ. ಇದಕ್ಕೆ ನನ್ನ ಹೆಸರು 16A ಅಂತ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. iPhone 17 ಕಂಪ್ಲೀಟ್ ಡಿಸೈನ್ ಕಾಪಿ ಮಾಡಿಬಿಟ್ಟು ಅದೇ ಥರ ಸ್ಲಿಮ್ ಇರುವಂಥ ಈ ರೀತಿಯಾದಂಥ ಫೋನನ್ನು ಲಾಂಚ್ ಮಾಡ್ತಿದ್ದಾರೆ. ಸ್ಪೆಸಿಫಿಕೇಶನಲ್ಲಿ 6.57 ಇಂಚ್ ಇರುವಂಥ ಫುಲ್ HD+ ಆಮ್ಲೆಡ್ ಡಿಸ್ಪ್ಲೇ ಇದೆ. Mediatek Dimensity 6400 ಚಿಪ್ಸೆಟ್ ಇದೆ. 50 ಮೆಗಾ ಪಿಕ್ಸೆಲ್ನ ಡುವಲ್ ರಿಯರ್ ಕ್ಯಾಮ್ರಾ ಸೆಟಪ್ ಬಂದಿಗೆ ಅದರ 18ರಿಂದ 20,000 ರೂಪಾಯಿಗೆ ಇದೇ ಏಪ್ರಿಲ್ ಫಸ್ಟ್ ವೀಕಲ್ಲಿ ಲಾಂಚ್ ಆಗ್ಬೋದು. ಆದರೆ ಕ್ರೇಜಿ ಪಾರ್ಟ್ ಅಂದರೆ ಇದರಲ್ಲಿ 7,000 mAh ಬ್ಯಾಟ್ರಿ ಇದೆ. ಎಷ್ಟು ಸ್ಲಿಮ್ ಇದ್ರೂ ಕೂಡ 68 ವ್ಯಾಟ್ನ ಪಾಪ್ಟರ್ ಇನ್ ಬಾಕ್ಸ್ ಕೂಡ ಕೊಡ್ತಿದ್ದಾರೆ. ಸೊ ನಿಜವಾಗ್ಲೂ ರಿಯಲ್ಮಿ ಬ್ಯಾಟ್ರಿ ಲೈಫಲ್ಲಂತೂ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಹೋಗ್ತಿದೆ. ಸೊ ಹತ್ತಿರ 18-20,000 ರೂಪಾಯಿಗೆ ಒಂದು ಬೆಂಕಿ ಆಪ್ಷನ್ ಆಗ್ಬೋದು. ಸ್ಪೆಷಲಿ ರಿಯಲ್ಮಿ ಲವರ್ಸ್ ಅಥವಾ ರಿಯಲ್ಮಿ ಫ್ಯಾನ್ಸ್ಗೆ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಈ ಫೋನ್ಗೆ ವೇಟ್ ಮಾಡಿ ಆಯಿತಾ. ನಾನು ಇದನ್ನು ಅನ್ಬಾಕ್ಸ್ ಮಾಡೋಕ್ಕೆ ಕೂಡ ಟ್ರೈ ಮಾಡ್ತೀನಿ. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಮತ್ತೊಂದು OnePlus ಕಡೆನೇ ಸಿಗ್ತಿದೆ ಆಯಿತಾ. ಇದು ಸ್ಟ್ರಾಂಗ್ಲಿ ಏಪ್ರಿಲ್ ಎಂಡಲ್ಲಿ ಇದು ಲಾಂಚ್ ಆಗುವಂಥ ಸಾಧ್ಯತೆಗಳಿದೆ. ನಾನು ಮಾತಾಡ್ತಿರೋದು OnePlus Nord 6C ಸ್ಮಾರ್ಟ್ ಫೋನ್. ಸ್ಪೆಸಿಫಿಕೇಶನ್ ವೈಸ್ 6.8 ಇಂಚ್ ಇರುವಂಥ ಆಮ್ಲೆಡ್ ಡಿಸ್ಪ್ಲೇ ಇದೆ. Qualcomm Snapdragon 7S Gen 4 ಚಿಪ್ಸೆಟ್ ಇದೆ. 50 ಮೆಗಾ ಪಿಕ್ಸೆಲ್ನ ಸೋನಿ ಸೆನ್ಸರು. Oxygen OS 16 ಆಗಿರಲಿ. ಬಾಕಿ 26ರಿಂದ 30,000 ರೂಪಾಯಿ ಲಾಂಚ್ ಆಗಿದ್ದು 26-27ನೇ ಈ ಏಪ್ರಿಲ್ಗೆ ಲಾಂಚ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಇದರಲ್ಲಿ ಕೂಡ 9,000 mAh ಬ್ಯಾಟ್ರಿಯೊಂದಿಗೆ 80 ಅಥವಾ 100 ವ್ಯಾಟ್ನ ಪವರ್ ಇನ್ ಬಾಕ್ಸ್ ಕೊಡಿದಾರಂತೆ. ನಿಜವಾಗ್ಲೂ ಕ್ರೇಜಿ ಡೀಲ್ ಆಗುತ್ತೆ. ಹತ್ತಿರ 25,000 27ಕ್ಕೆಲ್ಲ ಬಂತಪ್ಪ ಅಂದರೆ ಇದೊಂದು ಬೆಂಕಿ ಆಪ್ಷನ್ ಆಗ್ಬೋದು. OnePlus ಅವರ ಹೈಯೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ ಫೋನ್ ಅಂತ ಕೂಡ ಕರಿಬೋದು. ಈ ಬಜೆಟ್ಲಿ ನೀವು ಬೆಸ್ಟ್ ಫೋನ್ ಹುಡ್ತಿದ್ರೆ ಅಂದರೆ ಡೆಫಿನೆಟ್ಲಿ ಈ ಫೋನ್ಗೆ ವೆಯ್ಟ್ ಮಾಡಿ. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಬರ್ತಾ ಇದೆ ವಿವೋ ಕಡೆಯಿಂದ. ಒಟ್ಟಾರೆ ಇದೇ ವಿಡಿಯೋನಲ್ಲಿ 3 ಅಥವಾ 4 ಫೋನ್ಸ್ಗಳು ನಿಮಗೆ ತಿಳಿಸಲಿದ್ದೀನಿ. ಇದರಲ್ಲಿ ಮೊದಲಾಗಿ ವಿವೋ X300 ಸೀರೀಸ್ ಅಂತೂ ಲಾಂಚ್ ಆಗಿದೆ. ಬಟ್ ಇದರಲ್ಲಿಂತ ಈ S ಸೀರೀಸು ಮತ್ತು ಅಲ್ಟ್ರಾ ಸೀರೀಸ್ ಆಲ್ರೆಡಿ ಚೈನಾದಲ್ಲಿ ಲಾಂಚ್ ಆಗಿದೆ. ಸೊ ಇದರಲ್ಲಿಂತ ಒಂದು ಫೋನ್ ಯಾವ್ದಾದ್ರು ಭಾರತದಲ್ಲಿ ಲಾಂಚ್ ಆಗ್ಬೋದು. ಅದು ವಿವೋ X300S ಆಗ್ಬೋದು ಅಥವಾ X300 ಅಲ್ಟ್ರಾನೂ ಆಗ್ಬೋದು ಅಥವಾ ಕೆಲವೊಂದು ಜನ X300 FE ಕೂಡ ಬರಲಿದೆ ಅಂತ ಹೇಳ್ತಿದ್ದಾರೆ. ಬಟ್ ಇದು ಯಾವುದು ಕನ್ಫರ್ಮ್ಲಿ ಲಾಂಚ್ ಆಗತ್ತಾ ಅಂತ ಗೊತ್ತಿಲ್ಲ. ಬಟ್ ಅದೇ ಆಫೀಷಿಯಲ್ ಆಗಿ ಕನ್ಫರ್ಮ್ ಆಗಿರೋ ಹಾಗೆ ವಿವೋ V70 FE ಇದೇ ಏಪ್ರಿಲ್ 2ನೇ ತಾರೀಕಿಗೆ ಲಾಂಚ್ ಆಗ್ತಿದೆ. ಸೊ ಆನ್ ಪೇಪರ್ ಸ್ಪೆಸಿಫಿಕೇಶನ್ ನಿಜವಾಗ್ಲೂ ಸಖತ್ತಾಗಿ ಕಾಣಿಸ್ತಿದೆ. ಮತ್ತೊಂದು ಬಜೆಟಲ್ಲಿ ಕ್ಯಾಮ್ರಾ ಫೋನ್ ಅಗಲದಲ್ಲಿ ಯಾವುದೇ ರೇಟ್ ಇಲ್ಲ. ಸ್ಪೆಸಿಫಿಕೇಶನಲ್ಲಿ 6.83 ಇಂಚ್ ಇರುವಂಥ ಆಮ್ಲೆಡ್ ಡಿಸ್ಪ್ಲೇ, Dimensity 7360 ಟರ್ಬೋ ಚಿಪ್ಸೆಟ್, 200 ಮೆಗಾ ಪಿಕ್ಸೆಲ್ನ RRS OIS ಕ್ಯಾಮ್ರಾದೊಂದಿಗೆ 7,000 mAh ಬ್ಯಾಟರಿ, 90 ವ್ಯಾಟ್ನ ಪವರ್ನೊಂದಿಗೆ Android 16 ಮತ್ತು Origin OS 6 ಜೊತೆಗೆ ಇದೊಂದು ಬಜೆಟಲ್ಲಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಬೆಸ್ಟ್ ಕ್ಯಾಮ್ರಾ ಜೊತೆಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಸ್ಮಾರ್ಟ್ಫೋನ್ ಕೂಡ ಆಗ್ಬೋದು. ಈ ಸ್ಮಾರ್ಟ್ಫೋನ್ ಅನ್ಬಾಕ್ಸ್ ಮಾಡ್ತೀನಿ. ಏಪ್ರಿಲ್ 2ನೇ ತಾರೀಕಿಗೆ ಲಾಂಚ್ ಆಗ್ತಿದ್ದು 35 ಅಥವಾ ವಿತ್ ಆಫರ್ನೊಂದಿಗೆ 36-37,000 ರೂಪಾಯಿ ಕೂಡ ಈ ಸ್ಮಾರ್ಟ್ಫೋನ್ ಭಾರತದಲ್ಲಿ 2ನೇ ಏಪ್ರಿಲ್ಗೆ
ಲಾಂಚ್ ಆಗ್ಬೋದು. ಸೊ ನೀವು ಬೆಸ್ಟ್ಲಿ ಬೆಸ್ಟ್ ಕ್ಯಾಮ್ರಾ ಜೊತೆಗೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಇರುವಂಥ ಡಿವೈಸ್ ಎಂದು ಹುಡುಕ್ತಿದ್ದೀರಾ ಅಂದರೆ ಬಜೆಟಲ್ಲಿ ಈ ವಿವೋ F70 FE ಕೂಡ ನೀವು ವೇಟ್ ಮಾಡ್ಬೋದು. ಹಿಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ಬರ್ತಾ ಇದೆ, ಮತ್ತು ಇದು ವಿವೋ ಕಡೆಯಿಂದ ಈ ಲಾಸ್ಟ್ ವಿವೋ T5X ಲಾಂಚ್ ಆಗಿತ್ತು. ಅವರಂತಮ್ಮ ವಿವೋ T5 ಲಾಂಚ್ ಆಗಲಿದೆ. ಸೊ ಇದು ಮಂತ್ ಎಂಡಲ್ಲಿ ಏನೋ ಭಾರತದಲ್ಲಿ ಲಾಂಚ್ ಆಗುವಂಥ ಚಾನ್ಸಸ್ಗಳಿದೆ. ಇದರಲ್ಲಿ 6.6 ಇರುವಂಥ ಆಂಬ್ಲೆಡ್ ಡಿಸ್ಪ್ಲೇ ಇದೆ, Dimensity 7400 ಚಿಪ್ಸೆಟ್ಟು, 8GB ರ್ಯಾಮು, ಇಲ್ದಲ್ಲಿ ಕೂಡ 200 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಬಂದಿಗೆ 7000 mAh ಬ್ಯಾಟ್ರಿ ಮತ್ತು ಒರಿಜಿನ್ OS 6 ಮತ್ತು ಆಂಡ್ರಾಯ್ಡ್ 16 ಜೊತೆಗೆ ಹತ್ತಿರ 25,000-26,000 ಬಜೆಟಲ್ಲಿ ಈ ಫೋನ್ ಲಾಂಚ್ ಆಗ್ಬೋದು. ಸ್ಪೆಷಲಿ ನೀವು ಬಜೆಟಲ್ಲೇ ಆಫ್ಲೈನಲ್ಲಿ ಅಥವಾ ಆನ್ಲೈನ್ ಆಗಿರಲಿ ಒಂದು ಕಾಂಪಿಟೇಟಿವ್ ಆಲ್ರೌಂಡರ್ ಫೋನ್ ಹುಡ್ತಿದ್ರೆ ಅಂದರೆ ನೀವು T ಸೀರೀಸ್ನ T4 ಸೀರೀಸಲ್ಲಿ ಹೋಗಿ ಅಥವಾ T5 ಸೀರೀಸಲ್ಲಿ ಹೋಗಿ, ಇಲ್ಲಿ ಟ್ರೂಲಿ ವ್ಯಾಲ್ಯೂ ಫಾರ್ಮ್ ಇರುತ್ತೆ. ನನಗೆ T ಸೀರೀಸ್ನ ಫೋನ್ಸ್ಗಳು ವಿವೋನಲ್ಲಿ ತುಂಬ ವ್ಯಾಲ್ಯೂ ಫಾರ್ಮ್ ಅನಿಸುತ್ತೆ, ಮತ್ತು ನಾನು ತುಂಬ ಜನಕ್ಕೆ ಈ ಫೋನ್ಸ್ಗಳನ್ನ ಸಜೆಸ್ಟ್ ಕೂಡ ಮಾಡ್ತಿರ್ತೀನಿ. ಸೊ 25,000 ಬಜೆಟ್ ಇದೆ ಅಂದರೆ ಡೆಫಿನೆಟ್ಲಿ ಈ ಫೋನ್ಗಾಗಿ ನೀವು ವೇಟ್ ಮಾಡಲೇಬೇಕು. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ ವಿವೋನವರು T ಸೀರೀಸೆಲ್ಲ ತೊಗೊಂಬಂದಿದ್ದಾರೆ ಅಂದರೆ ಐಕೋನವ್ರು Z ಸೀರೀಸ್ನ ಹೆಂಗಿಂದ ಬಿಡ್ತಾರೆ ಗುರು. ಇವರು ಐಕು Z11 ಕೂಡ ಇದು ಹತ್ತಿರ 24-25 ಅದೇ ಸೇಮ್ ವಿವೋ T5 ಫೋನನ್ನೇ ರೀಬ್ರ್ಯಾಂಡು ಅಥವಾ T5 Pro ಏನು ಬರ್ಬೋದು ನೋಡಿ, ಆ ಫೋನ್ನ ಮೊದಲು ಇವ್ರು ಲಾಂಚ್ ಮಾಡಿಬಿಟ್ಟು ಆಮೇಲೆ ವಿವೋ T5 Pro ಅಂತ ಬರ್ಬೋದು. ಸದ್ಯಕ್ಕೆ ಸ್ಪೆಸಿಫಿಕೇಶನ್ ಅಲ್ಲಿ 6.8 ಇಂಚ್ ಇರುವಂಥ ಆಮ್ಲೆಡ್ 165 Hz ಡಿಸ್ಪ್ಲೇ ಇದೆ, ಮೆರಿಡಿಕ್ ಡೈಮೆನ್ಸಿಟಿ 8500 ಚಿಪ್ಸೆಟ್ ಇದೆ, 50 ಮೆಗಾ ಪಿಕ್ಸೆಲ್ನ ಸೋನಿ ಟ್ರಿಪಲ್ ರಿಯರ್ ಕ್ಯಾಮ್ರಾ ಬಂದಿಗೆ 9020 mAh ಬ್ಯಾಟರಿಯೊಂದಿಗೆ 90 ವಾಟ್ನ ಪವರ್ ಕೂಡ ಕೊಡ್ತಿದ್ದಾರೆ. ಅದೇ 25,000-27,000 ಲಾಂಚ್ ಆಗ್ತಿದೆ. ಡೆಫಿನೆಟ್ಲಿ ಈ ಫೋನ್ ವೇಟ್ ಮಾಡಿ, ಕ್ರೇಜಿ ಸ್ಪೆಸಿಫಿಕೇಶನ್ಸ್ಗಳಿದೆ. T5 ಪ್ರೋಗೆಲ್ಲ ಯಾರಿಗೆ ವೇಟ್ ಮಾಡೋಕ್ಕಾಗಲ್ಲ ನೋಡಿ, ಅವ್ರು ಈ ಫೋನ್ಗೆ ವೇಟ್ ಮಾಡ್ಬೋದು. ಇಡಿಸ್ತಲ್ಲಿ ನೆಕ್ಸ್ಟ್ ಫೋನ್ಸ್ಗಳು ಎಲ್ಲ ಬ್ರ್ಯಾಂಡ್ಸ್ಗಳು ಹೊಸ ಫೋನ್ಸ್ಗಳು ಲಾಂಚ್ ಮಾಡ್ತಿದ್ದಾರೆ. ಮೋಟೋಲ್ ಅವ್ರು ಹೆಂಗೆ ಸುಮ್ಮನೆ ಇರ್ತಾರೆ, ಇವರು ಎರಡೆರಡು ಹೊಸ ಫೋನ್ಸ್ ಲಾಂಚ್ ಮಾಡ್ತಿದ್ದಾರೆ. ಒಂದು ಮೋಟೋ ಎಡ್ಜ್ 70 Pro, ಮತ್ತೊಂದು ಮೋಟೋ ಎಡ್ಜ್ 67 ಲಾಂಚ್ ಆಗ್ಬೋದು. ಸೊ ಸದ್ಯಕ್ಕೆ ಈ ಮೋಟೋ ಎಡ್ಜ್ 70 Pro ಏನಿದೆ ಒಂಥರ ಪ್ರೀಮಿಯಂ ಲುಕ್ಕನ್ನು ಒಳಗೊಂಡು ಬರ್ತಾ ಇದೆ. ಇದು ಇವರ ಪ್ಯಾಂಟನ್ ವೆರಿಟೆಡ್ ಸಿಗ್ನೇಚರ್ ಫೋನ್ ಲಾಂಚ್ ಆಗಿತ್ತು ನೋಡಿ, ಅದೇ ಥರ ಡಿಸೈನ್ ಒಳಗೊಂಡು ಬರ್ತಾ ಇದೆ. ಇದರಲ್ಲಿ 6.7 ಇರುವಂಥ ಆಮ್ಲೆಡ್ ಡಿಸ್ಪ್ಲೇನ ಕೊಡ್ತಿದ್ದಾರೆ, Dimensity 8450 ಫ್ಲಾಗ್ ಚಿಪ್ಸೆಟ್ನೊಂದಿಗೆ 6500 mAh ಬ್ಯಾಟ್ರಿ, 100 ವಾಟ್ನ ಪವರ್ ಮತ್ತು 50 ಮೆಗಾ ಪಿಕ್ಸೆಲ್ನ ಟ್ರಿಪಲ್ ರಿಯರ್ ಕ್ಯಾಮ್ರಾ ಸೆಟಪ್ ಒಂದಿಗೆ ಈ ಸ್ಮಾರ್ಟ್ ಫೋನ್ ಮಿಡ್ ಏಪ್ರಿಲಲ್ಲಿ ಲಾಂಚ್ ಆಗಲಿದೆ ಅಂತ. ಸ್ಮಾರ್ಟ್ ಫೋನ್ ಬೆಲೆ ನನ್ನ ಪ್ರಕಾರ 30-35 ರೂಪಾಯಿ ಆಗ್ಬೋದು. ವಿವೋನರ ಈ V70 ಆಗಿರಲಿ ಅಥವಾ ನಾರ್ಡ್ 6K ಮತ್ತು ಬೇರೆ ಬೇರೆ ಫೋನ್ಸ್ಗಳು ಬರ್ತಿದೆಯಲ್ವಾ, ಈ ಫೋನ್ಸ್ಗೆ ಟಕ್ಕರ್ ಕೊಡೋಕ್ಕೆ ಮೋಟೋಲ್ನವರು ಒಂದು ಸೈಡ್ ರೆಡಿ ಆಗಿದ್ದಾರೆ. ಇನ್ನು ಇದಕ್ಕಿಂತ ಸ್ವಲ್ಪ ಬಜೆಟ್ ಕಮ್ಮಿ ಇದೆ ಅಂದರೆ ಮೋಟೋ G67 ಕೂಡ ಲಾಂಚ್ ಆಗ್ಬೋದು. ಇದ್ರ ಬಗ್ಗೆ ಜಾಸ್ತಿ ಕನ್ಫರ್ಮೇಷನ್ ಸಿಗಲ್ಲ, ಬಟ್ ಈ ಫೋನ್ ಎಂಡಲ್ಲಿ ಏಪ್ರಿಲ್ ಎಂಡಲ್ಲಿ ಬರ್ಬೋದು. ಸ್ಪೆಸಿಫಿಕೇಶನಲ್ಲಿ 6.7 ಇಂಚ್ ಇರುವಂಥ ಎಕ್ಸ್ಟ್ರೀಮ್ ಆಮ್ಲೆಡ್ ಡಿಸ್ಪ್ಲೇ ಇದೆ, ಗುರಿಲ್ಲಾ 7i ಪ್ರೊಟೆಕ್ಷನು, Dimensity 6300 ಚಿಪ್ಸೆಟ್ಟು, 820 ಬಂದಿಗೆ 50 ಮೆಗಾ ಪಿಕ್ಸೆಲ್ನ ಸೋನಿ ವಿಡಿಯೋ ಸೆನ್ಸರ್ಸ್ಗೊಂದಿಗೆ 5200 mAh ಬ್ಯಾಟ್ರಿ. ಸ್ವಲ್ಪ ಕಮ್ಮಿ ಆಯಿತು. ಬಾಕಿ ಈ ಫೋನ್ನ ಬೆಲೆ ಕೂಡ ತುಂಬ ಕಮ್ಮಿ ಆಗಲಿದೆ. ಇದು ಹತ್ತಿರ 20,000-19,000 ರೂಪಾಯಿಗೇನೋ ವಿತ್ ಆಫರೊಂದಿಗೆಲ್ಲ ನಮಗೆ ನೋಡೋಕ್ಕೆ ಸಿಗ್ಬೋದು. ಬಟ್ ಬೆಲೆ ಕಮ್ಮಿ ಇದೆ ಆಯಿತಾ, ಇಲ್ಲೇನು ಜಾಸ್ತಿ ಬೇರೆ ಫೋನ್ಸ್ಗಳ ಥರ ಹೈಪ್ ಇಲ್ಲ. ಮತ್ತು ಸ್ಪೆಸಿಫಿಕೇಶನ್ ನೋಡ್ಕೊಂಡಾಗ ಇದು 20,000 ರೂಪಾಯಲ್ಲಿ ಒಂದು ಬೆಸ್ಟ್ ಫೋನ್ ಆಗ್ಬೋದು. ಸೊ ಡೆಫಿನೆಟ್ಲಿ 20,000 ಬಜೆಟ್ಲಿ ಫೋನ್ ಹುಡುಕ್ತೀರ ಅಂದರೆ ಈ ಫೋನ್ಗಾಗಿ ಕೂಡ ನೀವು ವೇಟ್ ಮಾಡಲೇಬೇಕು. 2 ದಿವಸದಲ್ಲಿ ಕೊನೆಯ ಫೋನ್ ಬರ್ತಾ ಇದೆ, ಇದು AI ಪ್ಲಸ್ ನೋವಾ ಅಂತ ಆಯಿತಾ. ಇದು ನೋವಾ 2 ಅಂತೇನೋ ಹೊಸ ಫೋನ್ ಲಾಂಚ್ ಮಾಡ್ತಿದ್ದಾರೆ, ಅಥವಾ ನೋವಾ 2 ಅಲ್ಟ್ರಾ ಅಂತ ಕೂಡ ಬರ್ಬೋದು, ಅಥವಾ ಇದೊಂದು ಫ್ಲಿಪ್ ಫೋನ್ನ ಕೂಡ ಶೋಕೇಸ್ ಮಾಡಿದ್ದಾರೆ ಆಯಿತಾ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಈ ಫೋನ್ಸ್ಗಳು ಬರ್ಬೋದು. ಈ ಎಲ್ಲ ಸ್ಪೆಸಿಫಿಕೇಷನ್ಗಳಿದೆ. ನಾನೇ ಈ ಫೋನ್ಗೆ ಜಾಸ್ತಿ ಎಕ್ಸೈಟೆಡ್ ಆಯಿತಾ. ಇವರು ಬಜೆಟಲ್ಲಿ ಒಳ್ಳೆ ಫೋನು, ಸ್ಪೆಸಿಫಿಕೇಷನ್ ಆನ್ ಪೇಪರ್ ಕಾಣಿಸ್ತಿದೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಾನು ಇನ್ನೂ ಫೋನ್ ಅನ್ಬಾಕ್ಸ್ ಮಾಡೇ ಇಲ್ಲ, ನಾನು ನೋಡೇ ಇಲ್ಲ, ರಿವ್ಯೂ ಮಾಡೇ ಇಲ್ಲ. ಸೊ ಈ ಫೋನ್ಸ್ ಬಗ್ಗೆ ನಾನೇನು ಅಷ್ಟೊಂದು ಎಕ್ಸೈಟೆಡ್ ಇಲ್ಲ, ಬಟ್ ನೋಡೋಣ, ಈ ಫೋನ್ ಅನ್ಬಾಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಕಿ ಇವನ್ನ ಬಿಟ್ಟರೆ OnePlus 15T ಆಗಿರಲಿ ಅಥವಾ Moto Razr 7T ಇದೆ, ಇನ್ನು ಟೆಕ್ನೋನಲ್ಲಿ ಫೋನ್ ಬರ್ತಿದೆ, ಮತ್ತು ನಾರ್ಜೋ ಸೀರೀಸಲ್ಲಿ ಏನೋ ರಿಯಲ್ಮಿ ಮತ್ತೊಂದು ಹೊಸ ಫೋನ ಕೂಡ ಲಾಂಚ್ ಮಾಡಲಿದ್ದಾರೆ ಅಂತ ಲೀಕ್ಸ್ಗಳು ಬಂದಿತ್ತು. ಬಾಕಿ ಇವನ್ನ ಬಿಟ್ಟರೆ ಮತ್ತೆ ಬೇರೆ ಬೇರೆ ಫೋನ್ಸ್ಗಳು ಲಾಂಚ್ ಆಗ್ಬೋದು. ಬಟ್ ನಾನು ಹೇಳುವಂಥ ಫೋನ್ಸ್ಗಳಲ್ಲಿ 90% ಫೋನ್ಸ್ಗಳೇನಿತ್ತು ಇವೆಲ್ಲ ಲಾಂಚ್ ಆಗುವಂಥ ಸಾಧ್ಯತೆಗಳಿದೆ. ಇನ್ನು 10% ನಾವು ಲೀಕ್ಸ್ಗಳನ್ನ ನೋಡಿಕೊಂಡೇ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಕೆಲವೊಂದು ಟೈಮ್ ಬ್ರ್ಯಾಂಡ್ಸ್ಗಳು ಫೋನ್ ಡೇಟ್ನ ಕೂಡ ಓಪನ್ ಅವರು ಲಾಸ್ಟ್ K14X ಡೇಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಮತ್ತೆ 15 ದಿವಸ ಮುಂದೆ ತೊಗೊಂಡು ಫೋನ್ ಲಾಂಚ್ ಮಾಡಿದ್ರು. ಬಿಕಾಸ್ ಎಲ್ಲ ಫೋನ್ಸ್ಗಳ ಬೆಲೆ ಜಾಸ್ತಿ ಆಗ್ತಿದೆ, ನಾವು ಸ್ವಲ್ಪ ಬೆಲೆ ಜಾಸ್ತಿ ಮಾಡೋಣ ಅಂತ. ಸೊ ಇಂಥ ಘಟನೆಗಳು ಕೂಡ ಆಗ್ತಿದೆ. ಸೊ ಇದ್ರ ಮಧ್ಯೆ ಏನಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇದಷ್ಟು ಇವತ್ತಿನ ಈ ಅಪ್ಕಮಿಂಗ್ ಏಪ್ರಿಲ್ ಫೋನ್ಸ್ಗಳು ಯಾವ ಫೋನ್ ಆಗ್ತಿತ್ತು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಏನಾದರೂ ಇನ್ನೂ ಸ್ಟಿಲ್ ಒಂದು ಒಳ್ಳೆ ಡೀಲ್ಸ್ಗಳು ಸಿಗ್ತಿದೆ ಅಂತ ಅಂದ್ಕೊಳ್ಳಿ. ಈ ಫೋನ್ಸ್ಗಳು ತೊಗೊಳ್ಬೇಕಂತ ಏನೂ ಇಲ್ಲ, ನಾನು ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ. ಸೊ ನಿಮ್ಗೆ ಬೆಟರ್ ಫೋನ್ಸ್ಗಳು ಡೀಲಲ್ಲಿ ಸಿಗ್ತಿದೆ ಅಂದರೆ ಆ ಫೋನ್ನ ಕೂಡ ಪರ್ಚೇಸ್ ಮಾಡ್ಬೋದು. ಬಟ್ ಅದಷ್ಟು ಹೊಸ ಫೋನ್ ತೊಗೊಂಡ್ರೆ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಎಲ್ಲದರಲ್ಲಿ ಬ್ಯಾಟ್ರಿ ಅಪ್ಗ್ರೇಡ್ ಆಗ್ತಿದೆ, ಕ್ಯಾಮ್ರಾ ಅಪ್ಗ್ರೇಡ್ ಆಗ್ತಿದೆ, AI ಅಪ್ಗ್ರೇಡ್ ಆಗ್ತಿದೆ. ಸೊ ಯೋಚನೆ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಅಂದರೆ ದಯವಿಟ್ಟು ಯಾವುದೂ ಫೋನ್ಸ್ಗಳನ್ನ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ. ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ನೆಕ್ಸ್ಟ್ ಒನ್. ನಮಸ್ಕಾರ.